ಕನ್ನಡಿಗರನ್ನ ಕೆಣಕಿ ಕಂಗಾಲಾದ ಸೋನು ನಿಗಮ್. ಕನ್ನಡ ಸಿನಿಮಾ ರಂಗದಿಂದ ಬ್ಯಾನ್ ಮಾಡಲಾಗಿದೆ. ಬ್ಯಾನ್ ಆಗ್ತಿದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಸೋನು ನಿಗಮ್. ಕ್ಷಮಿಸು ಕರ್ನಾಟಕ ಅಂತ ಗಾಯಕ ಮನವಿ ಮಾಡಿಕೊಂಡಿರೋದು. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿ ಕ್ಷಮೆ ಯಾಚಿಸಿದ್ದಾರೆ. ಕನ್ನಡಿಗರ ಪ್ರೀತಿಗಿಂತ ನನ್ನ ಅಹಂ ದೊಡ್ಡದಲ್ಲ, ನಾನು ಕನ್ನಡಿಗರಲ್ಲಿ ಕ್ಷಮೆ ಕೇಳ್ತೇನೆ ಅಂತ ಸೋನು ನಿಗಮ್ ಈಗ ಹೇಳ್ತಾ ಇರೋದು. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗೆ ಸಮರ್ಥನೆ ಮಾಡಿಕೊಳ್ಳುವಂಥ ಬರದಲ್ಲೂ ಕೂಡ ಕೆಲವೊಂದಷ್ಟು ತಪ್ಪು ಸ್ಟೇಟ್ಮೆಂಟ್ಗಳನ್ನು ಮಾಡಿಬಿಡ್ತಾರೆ ಸೋನು ನಿಗಮ್. ಆದರೆ ಭಾಷೆಯ ವಿಚಾರ ಅಂತ ಬಂದಾಗ ಅದು ಬಹಳ ಸೆನ್ಸಿಬಲ್ ಆಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಕೆಲವರು ನಮ್ಮೂರು ಕೂಡ ಅದರಲ್ಲಿ ಏನಿದೆ ಏನಾಗ್ಬಿಡುತ್ತೆ ತಪ್ಪು. ಕನ್ನಡಿಗರನ್ನು ಯಾವುದೋ ಉದಾಹರಣೆಗೆ ಇನ್ನೇನೋ ಮಾಡೋದಕ್ಕೆ ಹೋಗಿ ಅಲ್ಲಿನ ದಾಳಿಗೂ ಕನ್ನಡಿಗರಿಗೂ ಸಂಬಂಧ ಇದೆ ಅಂತ ಅಂದರೆ ಯಾರು ಅದನ್ನು ಹೊತ್ಕೊಳ್ಳೋದಕ್ಕೆ ರೆಡಿ ಇದೆ? ಯಾರಾದರೂ ಹೇಡಿಗಳಿದ್ರೆ ಹೌದು ಅವ್ರು ಹೇಳಿದ್ರಲ್ಲಿ ಕರೆಕ್ಟಾಗಿದೆ ಅಂತ ಸಮರ್ಥಿಸ್ಕೊಳ್ಬಹುದು. ನಮ್ಮ ಭಾಷೆ ಅಥವಾ ನಮ್ಮ ಊರು ಯಾಕೆ ಹೀಗಿದೆ ಅಂತ ಅಂದರೆ ಕೆಲವರು ನಮ್ಮಲ್ಲೇ ಇರುವಂಥ ಹೇಡಿಗಳಿಂದ ಹೀಗಾಗಿದೆ. ಹೊರಗಿನಿಂದ ಬಂದವರಿಗೂ ಕೂಡ ಕನ್ನಡದ ಶಕ್ತಿ ಏನು ಅನ್ನೋದು ಗೊತ್ತು. ಸಾರಿ ಕರ್ನಾಟಕ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ಇವಾಗ ಇದನ್ನು ಮಾಡಲಿಲ್ಲ ಅಂದಿದ್ರೆ, ಬ್ಯಾನ್ ಮಾಡ್ತೀವಿ ಅನ್ನುವಂಥ ಒಂದು ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲ ಅಂದಿದ್ರೆ ಅವ್ರಿಗೂ ಅರ್ಥ ಆಗ್ತಿರ್ಲಿಲ್ಲ. ಕನ್ನಡದ ಬಗ್ಗೆ ನಾನೊಂದು ದೊಡ್ಡ ವೇದಿಕೆಯಲ್ಲಿ ಹಾಗೆಲ್ಲ ಮಾತಾಡಬಾರ್ದಿತ್ತು ಅನ್ನೋದು ಅವ್ರಿಗೂ ಅರ್ಥ ಆಗ್ತಿರ್ಲಿಲ್ಲ. ಇದಾಗಬೇಕಾಗಿತ್ತು. ಬಟ್ ಸಾರಿ ಕೇಳಿದ್ದಾರೆ. ಸಾರಿ ಕೇಳಿದ ನಂತರ ಏನಾಗುತ್ತೆ ಏನೋ ಅದು ಫಿಲಮ್ ಚೇಂಬರ್ನಲ್ಲಿ ಹೇಗೆ ಚರ್ಚೆ ಆಗುತ್ತೆ, ಕನ್ನಡ ಪರ ಹೋರಾಟಗಾರರು ಏನು ಡಿಸಿಷನ್ ತೆಗೆದುಕೊಳ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಅದ್ಭುತ ಗಾಯಕ ಸೋನು ನಿಗಮ್, ಅದರಲ್ಲಿ ಎರಡು ಮಾತಿಲ್ಲ. ಕನ್ನಡ ಬರದೇ ಇದ್ದರೂ ಓದೋದಕ್ಕೆ ಬರೆಯೋದಕ್ಕೆ ಕನ್ನಡ ಹಾಡುಗಳನ್ನು ಬಹಳ ಸ್ಪಷ್ಟವಾಗಿ ಹಾಡಿದ್ದಾರೆ, ನಮಗೆ ಮನೋರಂಜನೆ ಕೊಟ್ಟಿದ್ದಾರೆ. ಹೌದು, ಅದೆಲ್ಲವೂ ಒಂದು ಕಡೆಯಲ್ಲಿ. ಆದರೆ ಕರ್ನಾಟಕದವರು ಕನ್ನಡಿಗರು ಏನೂ ಹೇಳಲ್ಲ ಅಂತ ಅಂದ್ಬಿಟ್ಟು ಹೇಗೆ ಬೇಕೋ ಹಾಗೆ ಮಾತಾಡ್ತೀವಿ ಅಂತಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಭಾಷೆ ಮೇಲೆ ಎಲ್ರಿಗೂ ಗೌರವ ಇರಬೇಕಲ್ಲ. ಬೇರೆ ರಾಜ್ಯಗಳಲ್ಲಿ ಈ ಥರ ಮಾತಾಡಿದರೆ ಇಷ್ಟೊತ್ತಿಗೆ ಇನ್ನೇನೋ ಕತೆ ಆಗಿರ್ತಿತ್ತು, ಎಲ್ಲರೂ ಬೀದಿಗೆ ಇಳ್ದಿರೋರು. ಆದರೆ ನಮ್ಮಲ್ಲಿ ಹಂಗಲ್ಲ. ಕೇವಲ ಕನ್ನಡ ಪರ ಹೋರಾಟಗಾರರಿಗೆ ಅಂತ ಬರ್ಕೊಟ್ಬಿಟ್ಟಿದ್ದೀವಿ. ಕನ್ನಡನ ಮಾಡದಿದ್ರೆ ಅವ್ರು ಹೋರಾಟ ಮಾಡಲಿ, ಅವ್ರು ಮಾಡಲಿಲ್ಲ ಅಂದರೆ ಬಿಡಲಿ ಅಷ್ಟೇ ಅನ್ನೋ ಪರಿಸ್ಥಿತಿ. ಬಟ್ ಇದು ಕನ್ನಡ ಹೋರಾಟಗಾರರಿಗೆ ಸಿಕ್ಕಂಥ ಜಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರದ್ದೇ ಹೋರಾಟ, ಅವರೇ ಪಟ್ಟು ಹಿಡಿದು ಕೂತಿದ್ದು. ಅದನ್ನು ಹೊರತುಪಡಿಸಿ ಕೆಲವರು ಸೋನು ನಿಗಮ್ ಪರವಾಗಿ ಕನ್ನಡಿಗರೇ ಮಾತಾಡಿದ್ದು ಇದೆ. ಈಗ ಬ್ಯಾನ್ ಮಾಡಿಬಿಟ್ರಿ, ಯಾರು ಹಾಡು ಹೇಳ್ತೀರಾ? ಈಗ ಸೋನು ನಿಗಮ್ ಹಾಡೋದನ್ನೆಲ್ಲ ಕನ್ನಡ ಪರ ಹೋರಾಟಗಾರರು ಹಾಡು ಹೇಳ್ತೀರಾ? ನಾನ್ಸೆನ್ಸ್ ಅದೆಲ್ಲ. ಕನ್ನಡದ ಬಗ್ಗೆ ಗೌರವ ಇಲ್ಲ ಅಂತಂದರೆ ನೀವು ಇಲ್ಲಿರಬೇಡಿ. ಸೋನು ನಿಗಮ್ ಅವ್ರ ಜೊತೆಗೆ ನೀವು ಹೊರಟೋಗ್ಬಿಡಿ.